ವೇದಿಕೆಯನ್ನು ಅಲಂಕರಿಸಿದ ಪೂಜ್ಯ ಜಗಸಿದ್ದೇಶ್ವರ ಅಪ್ಪಂಗಳ ಶ್ರೀ ಚರಣಾರವಿಂದಗಳಿಗೂ ಮನೆಮಣಿದು ಅವರಿವರೆನ್ನದ ಎಲ್ಲ ಪೂಜ್ಯರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅಪ್ಪಾಜಿಯವರು ಪ್ರತಿ ಸಾರಿ ಹೇಳ್ತಿರ್ತಾರೆ, ಅವರು 7:15 ಮೈಕ್ ನಮ್ಮ ಮುಂದೆ ಬರಬೇಕು ಅಂತ. ಈಗಾಗಲೇ 7:40 ಆಗಿದೆ. ಇನ್ನು ನಾವು ಸ್ವಲ್ಪ ಮಾತಾಡಬೇಕು, ಜಗಸಿದ್ದೇಶ್ವರ ಅಪ್ಪ ಅವ್ರು ಮಾತಾಡಬೇಕು, ತುಲಾಭಾರ ಕಾರ್ಯಕ್ರಮ ಆಗಬೇಕು, ಆಮೇಲೆ ಅಪ್ಪೋಜರಿಗೆ ಮಾತು ಕೊಡ್ತೀವಿ, ತಡ ಆಗ್ತದೆ. ನರೇಂದ್ರ ಗೌಡರು ಪ್ರತಿ ಸಾರಿ ಹೇಳ್ತಿರ್ತಾರೆ, ನಿಮಗೆ ಆದಷ್ಟು ಬೇಗ ಬರ್ರಿ, ಬೇಗ ಪ್ರಾರಂಭ ಆಗ್ತದ, ಬೇಗ ಮುಗಿಸ್ತೀವಿ ಅಂತ ಅವ್ರು ಹೇಳ್ತಾನೆ ಇರ್ತಾರ. ನೀವೇನು ಬರಂಗಿಲ್ಲ. ನೀವು ಯಾಕೆ ಬರಂಗಿಲ್ಲ ಅಂದ್ರೆ ನನ್ನ ಕಥೆ ನೆನಪಾಯ್ತು. ಒಬ್ಬಾಕಿ ಹೆಣ್ಮಗಳಿಗೆ ಮದುವೆ ಆಗಿ 12 ವರ್ಷ ಆಗಿತ್ತಂತ, ಮಕ್ಕಳೇ ಆಗಿರ್ಲಿಲ್ಲ. ಹೆಣ್ಮಕ್ಳಿಗೆ ಎಲ್ಲಕ್ಕಿಂತ ದೊಡ್ಡ ಚಿಂತೆ ಯಾವುದು ಅಂದ್ರೆ ಮಕ್ಕಳಾಗಲಿಲ್ಲ ಅಂದ್ರೆ. ಬೇರೆ ಚಿಂತೆಗಳು ಜಲ್ದಿ ದೂರ ಆಗ್ತಾವ, ಈ ಚಿಂತೆ ಭಾಳ ಬಾಧೆ ಪಡ್ತಿರ್ತಾವ. ಅದಕ್ಕ ಮಕ್ಕಳಾಗ್ಲಿಲ್ಲ ಅಂದ್ರ ಹೋಗಲಾರ ದೇವ್ರಿಗೆಲ್ಲ ಹೋಗ್ತಾರ, ಹೋಗಲಾರ ಸ್ವಾಮಿಗಳ ಕಡೆ ಎಲ್ಲ ಹೋಗ್ತಾರೆ. ಯಾರೇ ಚಿಟ್ಟಿ ಕಟ್ರೆ ಮಕ್ಕಳಾಗ್ತಾವ ನಾನು ಅಭಿಪ್ರಾಯ ಇಟ್ಕೊಂಡ್ರು. ಮತ್ತ ಅವ್ರಿಗಿಂತ ದೊಡ್ಡ ಚಿಂತೆ ಮಗನ ಮನೆಯವರಿಗೆ ಇರ್ತಾವ್ರೆ. ಅವ್ರ 12 ಮಾತಾಡೋರು ಹಂಗ ಹಿಂಗ ಇನ್ನು ಏನಿಲ್ಲ ಅಂತ ಅವ್ರಿಗೆ ಕೇಳಿದ್ರು ಮತ್ತೆ ಚಿಂತೆ ಆಗ್ಬಿಡ್ತಾರೆ ಪಾಪ. ಚಿಂತೆ ಆಗಿ ಕಡೆಗೆ ಹೆಣ್ಮಕ್ಳು ಗಂಡಗ ಅಂದ್ರು ಅಂತ, 12 ವರ್ಷ ಆಯ್ತು ನನಗಂತೂ ಮಕ್ಕಳಾಗೋದು ಬರೋಸಿಲ್ಲ, ಪರಂತು ನಮ್ಮ ವಂಶಕ್ಕೊಂದು ಕುಡಿ ಬೇಕಲ್ಲ, ದೀಪ ಬೇಕಲ್ಲ, ಅದಕ್ಕೆ ನೀವು ಇನ್ನೊಂದು ಮದುವೆ ಆಗ್ರಿ ಅಂತ ಅನುಮತಿ ಕೊಟ್ಲು. ಗಂಡಾಗ ಮಕ್ಕಳಿಲ್ಲ ಅಂದ್ರೆ ಇಲ್ಲ, ಏನು ಅವಶ್ಯಕತೆ ಇದೆ ಬೇಡ ಅಂದ. ಇಲ್ಲ ರೀ, ಜನರು ಬಹಳ ಏನೇನೋ ಮಾತಾಡ್ಕೊಳ್ತಾ ಇದಾರೆ, ಅದಕ್ಕೆ ನಮ್ಮ ವಂಶಕ್ಕೊಂದು ಕುಡಿಬೇಕು, ಬೇರೆ ಮದುವೆ ಆಗ್ರಿ, ನನ್ನ ಅನುಮತಿ ಅದ ಅಂತ ಗಂಡಗ ಪರ್ಮಿಷನ್ ಕೊಟ್ಟರು. ಮತ್ತೆ ಗಂಡನ ಪರ್ಮಿಷನ್ ತಗೋಲಾರ್ದೆ ಬೇರೆ ಮದುವೆ ಆದ್ರೆ ಗಂಡನ ಎಷ್ಟು ಫಜಿತಿ ಆಗತ್ತೆ ಅನ್ನೋದು ನಿಮ್ಗೆ ಗೊತ್ತದ. ಜಗತ್ತಿನೊಳಗೆ ಎಲ್ಲಕ್ಕಿಂತ ದೊಡ್ಡ ಜಗಳ, ದೊಡ್ಡ ವೈರಿಗಳು ಯಾರು ಅಂದ್ರೆ ಸೌಂದ್ಯರು. ಅದಕ್ಕೆ ಅವಳ ಅನುಮತಿ ತಗೊಂಡು ಎಲ್ಲೋ ಒಂದ್ ಕಡೆ ಕನ್ಯಾ ನೋಡಿ ಮದುವೆ ನಿಶ್ಚಿತ ಮಾಡಿದ್ರು. ಆ ಮದುವೆ ಎಲ್ಲಿತ್ತು ಅಂದ್ರೆ ಹುಡುಗಿ ಮನೆಗೆ ಇತ್ತು, ಹೆಣ್ಣಿನ ಕಡೆಯವರೇ ಮಾಡ್ಕೊಡ್ಬೇಕಾಗಿತ್ತು. ಮಕ್ಕಳೆಲ್ಲರಿಗೋಸ್ಕರ ಏನೋ ಅನುಮತಿ ಕೊಟ್ಟರು, ಖರೆ ಅಂದ್ರೆ ಆ ಮದುವೆ ಒಳಗೆ ಮನಸ್ಸು ಸ್ವೀಕಾರ ಮಾಡ್ತಿರ್ಲಿಲ್ಲ. ಮಜಬೂರ ಅನಿವಾರ್ಯವಾಗಿ ಒಪ್ಪಿಗೆ ಕೊಟ್ಟಿದ್ರು. ಆ ಮದುವೆಗೆ ಯಾಕೆ ಹೋಗಿರ್ಲಿಲ್ಲ, ನೀವು ಹೋಗಿ ಮಾಡ್ಕೊಂಬ ಅಂತ ಹೇಳಿದ್ರು ಗಂಡಕ್ಕೆ. ಆ ತವ್ರ ಮನೆಯಾಗ ಮದುವೆ ಆಯ್ತು. ಮದುವೆ ಆದ್ಮೇಲೆ ಹುಡುಗಿ ಕರ್ಕೊಂಡು ಬರ್ಬೇಕಲ್ಲ, ಮದುವೆ ಹೇಳಿ ಕೇಳಿನೇ ಮಾಡಿದ್ರ. 2ನೇ ಮದುವೆ ಅದ, ಮಕ್ಕಳು ಆಗ್ಲಾರ ಬಟ್ಟಿ 2ನೇ ಮದುವೆ ಮಾಡ್ಕೋಬೇಕೀನಿ ಅಂತ ಹೇಳೇ ಮಾಡ್ಕೊಂಡಿದ್ದವ. ಮದುವೆ ಆದ್ಮೇಲೆ ಹುಡುಗಿ ಗಂಡನ ಮನೆಗೆ ಕರ್ಕೊಂಡ್ ಬರ್ಬೇಕು. ಆಕೆ ಮದುವೆ ಆಗತ್ತಕ್ಕ ಸುಮ್ಮನೆ ದೊಡ್ರೆ, ಮದುವೆ ಆದ್ಮೇಲೆ ನಾ ಗಂಡನ ಮನೆಗೆ ಬರ್ಲ ಅಂತ ಕುಂತೋಡ್ರಿ. ಅವಂದ ಯಾಕೆ ಬರಂಗಿಲ್ಲ, ಹೇಳಿ ಕೇಳಿನೇ ಮದುವೆ ಆಗ್ಯದಲ್ಲ. ಹೌದು, ಹೇಳಿ ಕೇಳಿನೇ ಮದುವೆ ಆಗ್ಯದ, ನಾವು ಒಪ್ಕೊಂಡಿಲ್ಲ ಅಂತಲ್ಲ, ಪರಂತು ಅಲ್ಲೊಬ್ಬ ಕೆದಾಳಲ್ಲ, ಆಕೆ ಇರ್ಲಕ್ಕಾಗಿ ನಂದೇನು ಕೆಲಸ ಅದ, ನಾ ಯಾಕೆ ಬರ್ಲಿ ಅಂತಂದ. ಆಕೆ ಕಳ್ಸುದ ಮ್ಯಾಲ ನಾ ಬರ್ತೀನಿ, ಅಲ್ಲಿ ತನಕ ಬರಂಗಿಲ್ಲ ಅಂತ ಈಕಿ ಹಠ ಹಿಡಿದಳು. ಮತ್ತು ಹೊಳೆ ತಮ್ಮ ಮನೆಗೆ ಬಂದ ಅಂದ, ನೀ ಹೇಳಿದಂತೆ ನಾ ಮಾಡ್ಕೊಂಡಿನಿ, ಪರಂತು ಆಕಿ ಹಿಂಗನ್ನಕತ್ತಾಳ, ಆಕಿ ಇರ್ಲಕ್ಕಾಗಿ ನಂದೇನು ಕೆಲಸ ಅದಂತ, ನೀ ಹೋಗುತ್ತಕ ಆಕಿ ಬರಂಗಿಲ್ಲ ಅಂತ, ಅದಕ್ಕೆ ನೀ ತಾವ್ ಮನೆಗೆ ಹೋಗು ಅಂತ ಈಗೀಗಂದ. ಈಕೆಂದ್ರು ಹೌದು ಸರಿ ನಾ ಒಪ್ಕೋತೀನಿಲ್ಲ ಅಂತಲ್ಲ, ಪರಂತು ಆಕಿ ಬರುತ್ತಕ ನಾ ಯಾಕೆ ಹೋಗ್ಲಿ, ಏನೋ ಬಂದೇ ಇಲ್ಲ, ಅದಕ್ಕೆ ಬಂದ ಮೇಲೆ ಹೋಗ್ತೀನಿ. ಆಕಿ ಬರತಕ ಹೋಗಂಗಿಲ್ಲ ಅಂತ ಈಕಿ ಹಠ ಹಿಡಿದ್ರಿ, ಈಕಿ ಹೋಗತಕ್ಕ ಬರಂಗಿಲ್ಲ ಅಂತ ಆಕಿ ಹಠ ಹಿಡಿದ್ರು. ಈಕಿ ಇಲ್ಲೇ ಆಕಿ ಅಲ್ಲೇ. ಹಂಗ ನಮ್ದು ನಿಮ್ದು ಪರಿಸ್ಥಿತಿನೂ ಹಂಗೆ ಆಗ್ಯಾದ. ಸ್ವಾಮಿಗಳು ಚಾಲು ಮಾಡತಕ್ಕ ಬರ್ಬಾರ್ದತ್ತ ನೀವ್ ಅಂತೀರಿ, ನೀವು ಬರತಕ್ಕ ಚಾಲು ಮಾಡಬಾರ್ದತ್ತ ನಾವು ಅಂತೀವಿ. ಹಿಂಗಾಗಿ ಪ್ರತಿ ಅಮಾವಾಸ್ಯೆನೂ ತಡ ಆಗುತ್ತೆ. ಅದಕ್ಕೆ ಮುಂದಿನ ಸಾರಿ ನಿಮ್ ದಾರಿ ನಾವು ನೋಡೋದು ಬೇಡ, ನಮ್ ದಾರಿ ನೀವು ನೋಡೋದು ಬೇಡ. ಕರೆಕ್ಟ್ ಟೈಮ್ ಟು ಟೈಮ್ ಚಾಲು ಆಗ್ಲಿ ಬಿಡ್ಲಿ, ಆ ಸಮಯಕ್ಕೆ ನೀವು ಬರ್ರಿ ಬಿಡ್ರಿ, ಆ ಸಮಯಕ್ಕೆ ನಾವ್ರಿ ಚಾಲು ಮಾಡ್ತೀವಿ. ಅದಕ್ಕೆ ಇವತ್ತು ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಮಾರಮರ್ದನ ಶಂಭುಲಿಂಗವನ್ನು ನಡೆಸಿ ಗಂಭೀರ ಸುಖದೊಳಿರುವಂತ ಪೂಜ್ಯರು ಅದರ ಬಗ್ಗೆ ಮಾತನಾಡಿದರು. ನಮ್ಮ ಜೀವನದಲ್ಲಿ ಎಷ್ಟು ಸಮಯ ನಾವು ಶಾಂತಿ ನೆಮ್ಮದಿ ಸುಖದಿಂದ ಬದುಕ್ತೀವಿ,
ಅದಕ್ಕನೇ ಜೀವನ, ಅದಕ್ಕೇನೆ ಬದುಕು ಅಂತ ಕರೆದಿದ್ದಾರೆ. ಮಾತ್ರ ಉಸಿರು ತಗೊಳ್ಳೋದಕ್ಕೆ ಅದಕ್ಕೆ ಜೀವನ ಬದುಕು ಅಂತ ಕರೆದಿಲ್ಲ. ಎಷ್ಟೋ ದುಃಖಗಳಾಗ್ತಿರ್ತಾವ ಜೀವನದಲ್ಲಿ. ಆ ದುಃಖಕ್ಕೆ ಬೇಸತ್ತು ಮನಸ್ಸು ಇಷ್ಟು ಖಿನ್ನತೆ ಆಗ್ತದ, ಒಮ್ಮೊಮ್ಮ ಇಷ್ಟು ಉದ್ವೇಗಗೊಳ್ತದ. ಉದ್ವೇಗದ ಜೀವನ, ಖಿನ್ನತೆಯ ಜೀವನ, ದುಃಖದ ಜೀವನ, ಅದು ಜೀವನ ಅಂತ ಕರೆಸ್ಕೊಳ್ಳುವುದಿಲ್ಲ. ಏನು ಶರೀರದಲ್ಲಿ ಪ್ರಾಣ ಇದೆ, ಶ್ವಾಸ ತಗೊಳ್ತಾ ಇದ್ದೇವೆ ಅಷ್ಟೇ. ಅದಕ್ಕೆ ಜೀವನ ಅಂತ ಎದಕ್ಕೆ ಕರೀತಾರ? ಸುಖ, ಶಾಂತಿ, ನೆಮ್ಮದಿಯಿಂದ ಇರುವುದಕ್ಕೆ. ಎಷ್ಟೊತ್ತು ಇದ್ದೀವಿ ಅಷ್ಟೊತ್ತೇ ನಾವು ಜೀವಿಸಿದೀವಿ, ಬದುಕಿದೀವಿ ಅಂತ ತಿಳ್ಕೋರಿ. ಎಷ್ಟೊತ್ತು ಹಂಗಿಲ್ಲ ಅಂದ್ರೆ ಇದ್ದು ಸತ್ತಂತೆ ನಮ್ಮ ಜೀವನ. ಒಬ್ಬ ಮಗನೂ ಕೂಡ ಬಹಳ ವಜ್ಜೆ ಆಯ್ತಂದ್ರೆ ಸತ್ತೇ ಹೋಗ್ಬಿಡ್ತೀವಲ್ಲ, ಆತ್ಮಹತ್ಯೆ ಮಾಡ್ಕೊಂಡಿಲ್ರಿ. ದುಃಖ ಹೆಚ್ಚಾಯ್ತಂದ್ರೆ ಸಹನ ಮಾಡ್ಕೊಳ್ಳಾರ್ದಕ್ಕೆ ಸತ್ತೇ ಹೋಗ್ಬಿಡ್ತಾರೆ. ಅದು ಬದುಕಲ್ಲ. ಅಂದಮ್ಯಾಲ ಈ ಸಂಸಾರ ಹಿಂಗದ ರೀ. ಸದಾ ಶಾಂತಿ, ಸದಾ ನೆಮ್ಮದಿ, ಸದಾ ಸುಖದಿಂದ ಇರ್ಬೇಕಂದ್ರೆ ಇರಕ್ಕೆ ಬರಂಗಿಲ್ಲ ಸಂಸಾರ ಅಂತ. ಹಂಗ ಅದಕ್ಕೆ ನಿಜಗೊಂಡ್ರು ಮೊದಲೇ ಹೆಸರಿಟ್ಟಾರ ಅವರು, ವಿಷಮ ಸಂಸಾರವಿದನು ಕನಸಿಂದಿಲ್ಲ. ಹೇಳಿದ್ರೆ ವಿಷಮ, ಇಲ್ಲಿ ಸಮ ಅನ್ನೋದೇ ಇಲ್ಲ ಈ ಸಂಸಾರದೊಳಗೆ. ಯಾವತ್ತೂ ಸುಖ ಇರಂಗಿಲ್ಲ, ಯಾವತ್ತೂ ಶಾಂತಿ ಇರಂಗಿಲ್ಲ, ಯಾವತ್ತೂ ನೆಮ್ಮದಿ ಇರಂಗಿಲ್ಲ. ಇಷ್ಟೇ ಅಲ್ಲ, ದುಃಖನೂ ಯಾವತ್ತೂ ಇರಂಗಿಲ್ಲ. ಅದಿರುವುದೇ ವಿಷಮ ಅದ. ಜೀವನದಾಗ ಯಾರಿಗಾರ ಸದಾ ಸುಖ ಅದ ನೋಡಿದ್ರಿ ನೀವು? ಇಲ್ಲ. ನಮ್ಮ ಜೀವನದಲ್ಲಿ ನಾವು ಸದಾ ದುಃಖಿ ಇದ್ದೀವಿ, ಅದರ ನೋಡಿರಿ? ಇಲ್ಲ. ಕವಿ ಖುಷಿ, ಕವಿ ಗಮ. ಈ ಸುಖ ದುಃಖಗಳು ಹೆಂಗದವ ಅಂತ ಕೇಳಿದ್ರೆ ಅತಿಥಿಗಳಿದ್ದಂಗೆ. ಅತಿಥಿಗಳು ಹೆಂಗೆ ಬಂದು ನಿಂದ್ರಂಗಿಲ್ಲ ನೋಡ್ರಿ. 1 ವಾರ 2 ವಾರ ಭಾಳ ಆದ್ರ ಅದಕ್ಕೆ ಹೆಚ್ಚಿಗೆ ಅವ್ರು ಇರ್ತಾ ಅಂದ್ರು ನಾವೇ ಇರ್ಬಿಡಂಗಿಲ್ಲ ಮನ್ಯಾಗ. ಶುರು ಬಂದಾಗ ಎಷ್ಟು ಅವರಿಗೆ ಅತಿಥಿ ಸತ್ಕಾರ ಮಾಡ್ತೀವಿ ಅಂತಾರಲ್ಲ, ಹಾಕ್ಮಣಿ, ನೂಕ್ಮಣಿ, ತೆಗಿಮಣಿ ಅಂದಂಗ ನಾವೇ ಅನಾದರ ಮಾಡ್ತೀವಿ, ಅವ್ರು ನಿಂದ್ರಂಗಿಲ್ಲ. ಹಂಗೆ ಸುಖ ದುಃಖಗಳು ಕೂಡ ಅತಿಥಿ ಅಂತ ಬರ್ತಾರ, ಹೋಗ್ತಾರ. ವಿಶಾಶ್ವತ ಸಂಸಾರದ ವಿಷಮ. ಪರಂತು ನಾವು ಬಯಸ್ತೀವಿ ಏನು? ನಾವು ಸುಖ ಬರ್ಲಿ ಹೋಗ್ಲಿ ಅಂತ ಬಯಸ್ತೀವಿ. ಬರ್ತಾವ ಹೋಗ್ತಾವ ಮಾತು ಬೇರೆ. ನಮ್ಮ ಬಯಕೆ ಏನದ ಅಂತ ಕೇಳಿದ್ರೆ ಹೋದ ದುಃಖ ಎಂದು ಹೊಳಿ ಬರಬಾರ್ದು, ಬಂದು ಸುಖ ನಮ್ಮನ್ನು ಕೈ ಬಿಟ್ಟು ಹೋಗ. ಇದು ನಮ್ಮ ಇಚ್ಛೆ ಅದಲ್ಲ. ಸ್ವಾಮೀಜಿಯವ್ರು ಹೇಳಿದ್ರಲ್ಲ, ಸುಖಮೇಶ ದುಃಖಮ್ಮ. ಹಾಗ ಈ ಸಂಸಾರದೊಳಗದು ಸಾಧ್ಯ ಅದ ಏನು ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ. ಸಂಸಾರದ ಸ್ವರೂಪನೇ ಹೆಂಗೆ ಅದ, ವಿಷಮ. ಪರಂತು ಒಬ್ಬನೇ ಒಬ್ಬ ಅದನ ಪರಮಾತ್ಮ. ಅವ ವಿಷಮ ಅಲ್ಲ, ಅವ ಸಮ. ಭಗವಂತ ಗೀತೆಯಲ್ಲಿ ಹೇಳ್ದ, ನಿರ್ದೋಷಮಿ ಸಮಂ ಬ್ರಹ್ಮ. ಪರಮಾತ್ಮ ಹೆಂಗ್ ಅದಾನ ಅಂತ ಕೇಳಿದ್ರೆ ನಿರ್ದೋಷ ಅದಾನ. ಪರಮಾತ್ಮ ಹೆಂಗ್ ಅದಾನ ಅಂದ್ರೆ ಸಮ ಅದಾನ. ಪರಮಾತ್ಮನಲ್ಲಿ ಸುಖ ಏನದ, ಅವನಲ್ಲಿ ಅದಾನ. ಪರಮಾತ್ಮ ಅಂದ್ರೆ ಸುಖ, ಸುಖದ ಸ್ವರೂಪನೇ ಪರಮಾತ್ಮ ಅದಾನ. ಆನಂದ ಬ್ರಹ್ಮೇತಿ ವಿಜಾನಾಥ. ಆ ಪರಮಾತ್ಮನ ಸುಖ ಏನದ, ಆತ್ಮ ಸುಖ, ಅದು ಮಾತ್ರ ಯಾವಾಗಲೂ ಒಂದೇ ತರ ಇರ್ತದೆ ನೋಡೋದು, ಹೋಗುದು ಬರೋದಲ್ಲ. ಆ ಪರಮಾತ್ಮನ ಅರಿವು ನಮಗಾಯ್ತಂದ್ರೆ ಅದಕ್ಕೆ ಅರಿಬೇಕಂತ ಹೇಳಿದಾರಲ್ಲ. ಒಲಿಸಿಕೊಳ್ಳೋದಂದ್ರೆ ಏನು? ಅರಿಯುವುದು. ಸುಖವನ್ನ ಬರೀ ಬಯಕೆ ಮಾಡಿದ್ರೆ, ಸುಖದ ಇಚ್ಛೆ ಮಾಡಿದ್ರೆ ಸುಖ ಸಿಗಂಗಿಲ್ಲ. ಸುಖವನ್ನ ಅರ್ಥವ್ರಿಗೆ ಸುಖ ಸಿಗುತ್ತದ. ಸುಖ ಅಂದ್ರೇನು, ಸುಖ ಏನಿದೆ ಅದನ್ನ ಹೆಂಗ ಪಡಿಬೇಕಿದ್ರೆ ಜ್ಞಾನ ಇದ್ದವ್ರಿಗೆ ಸುಖ ಸಿಗುತ್ತದೆ. ಬರೀ ಸುಖದ ಇಚ್ಛೆ ಮಾಡಿದ್ರೆ ಸುಖ ಸಿಗಂಗಿಲ್ಲ. ಅದನ್ನೇ ಇವತ್ತು ನಿಜಗುಣ ಮಹಾಸ್ವಾಮಿಗಳು ಮಾರಮರ್ದನ ಶಂಭುಲಿಂಗವ ನಲಿದು ಅಂದ್ರೆ ಒಲಿದು ಅಂದ್ರೆ ಇಲ್ಲಿ ಅರಿತು ಅನುಭವಿಸಿ ಗಂಭೀರ ಸುಖಗಳಿರುವಂತೆ ಹೇಳಿದ್ದಾರೆ. ಸುಖಕ್ಕೊಂದು ಶಬ್ದ ಅಂದರೆ ಅವರು ಗಂಭೀರ ಸುಖ. ಸಂಸಾರದಾಗಿನ ಸುಖ ಹೆಂಗವರಿ? ಗಂಭೀರ ಸುಖ ಅಲ್ಲ, ಇವು ಶಾಶ್ವತ ಸುಖ ಅಲ್ಲ, ಇವು ಕ್ಷಣಿಕ ಅದಾವ, ಇವು ಸಾತಿಶಯ ಅದಾವ. ಒಂದ್ರಕ್ಕಿಂತ ಒಂದು ಹೆಚ್ಚ ಕಮ್ಮಿ ಅದಾವ. ಎಲ್ಲ ಸುಖಗಳ ಸಮಾನ ಇಲ್ಲ. ಇದ್ದು ಸುಖನು ಸದಾ ಅಟ್ಟೆ ಇರಂಗಿಲ್ಲ. ಸ್ವಾಮಿಗಳು ಹೇಳಿಲ್ಲ, ಶುರು ಬಂದ ಹೆಂಡತಿ ಮೇಲೆ ಬಹಳ ಜೀವ ಇತ್ತಂತ, ಆಮೇಲೆ ಕಮ್ಮ ಐತಂತ. ಏನೋ ಅಂದ್ರಲ್ಲ ಅವರು, ಚಂದ್ರಮುಖಿ ಅಂತ, ಆಮೇಲೆ ಸೂರ್ಯಮುಖಿ ಅಂತ, ಆಮೇಲೆ ಜ್ವಾಲಾಮುಖಿ ಅಂತ. ಇನ್ನೂ ಮಾಡಿದ್ರೆ ಬಿಟ್ರೆ ಯಾವ ಮುಖಿ ಆಗ್ತಾಳೆ ಯಾರಿಗತ್ತೆ? ಇದು ಸಾತಿಶಯ ಸುಖ ಪ್ರಪಂಚದಾಗಿಂದ. ಇದು ದುಃಖ ಮಿಶ್ರಿತ ಸುಖ. ಸದಾ ಸುಖ ಇರಂಗಿಲ್ಲ. ಅಥವಾ ಸುಖ ಕೊಡಬೇಕಾದ್ರೂ ಒಂದಿರು ಮೊದಲು ದುಃಖ ಕೊಟ್ಟೆ ಸುಖ ಕೊಡ್ತದ್ರಿ. ಶಾಸ್ತ್ರದೊಳಗೆ ಹೇಳಿದಾರ ಅವರು, ಸುಖ ಪಡಿಬೇಕು ಅಂತಂದ್ರೆ ಸುಖ ಸುಖದಿಂದ ಸಿಗಂಗಿಲ್ಲ ಅಂತ. ಸುಖದಲ್ಲಿ ಆರಾಮ ಸುಖ ಯಾರಿಗಾರ ಸಿಗ್ತದೇನ್ರಿ? ಸುಖ ಪಡಿಬೇಕಂದ್ರೆ ದುಃಖ ಪಡ್ಬೇಕ್ರಿ ಮೊದಲ.
ಆಮೇಲೆ ಸುಖ ಸಿಗ್ತದೆ. ಅದಕ್ಕೆ ಇದು ದುಃಖ ಮಿಶ್ರಿತ ಸುಖ ಅದ. ಶಾಶ್ವತ ಸುಖ ಸಂಸಾರದಲ್ಲಿ ಇಲ್ಲವೇ ಇಲ್ಲ. ಶಾಶ್ವತ ಸುಖ ಇದ್ದಿದ್ದು ಅದು ಮಾತ್ರ ಪರಮಾತ್ಮನಲ್ಲಿ. ಅದಕ್ಕೆ ಶಂಭುಲಿಂಗ ಅಂತ ಹೇಳಿದ್ರು ಅವರು. ಆ ಶಂಭುಲಿಂಗನ ಅರ್ಥ ಆ ಶಾಶ್ವತ ಸುಖವನ್ನು ಅನುಭವಿಸ್ಬೇಕಂತ ಕೇಳಿದ್ರೆ ಆ ಶಂಭುಲಿಂಗ ಒಲಿಬೇಕಂದ್ರೆ ನಾವು ಮೊದಲು ಗುರು ಶಂಭುಲಿಂಗ ಒಲಿಬೇಕ್ರಿ. ಗುರು ಶಂಭುಲಿಂಗ ಒಲಿಲಾರ್ದೆ ಆ ಶಂಭುಲಿಂಗ ಒಲಿಯಕ್ಕೆ ಸಾಧ್ಯನೇ ಇಲ್ಲ, ಒಲಿತಾನ ಹೊಳಿ. ಅದಕ್ಕೆ ಗುರು ಶಂಭುಲಿಂಗನ ಒಲಿಸ್ಕೊಡ್ಲಿಕ್ಕೆ ಒಂದು ಸಂದರ್ಭ ಈಗ ಒದಗಿ ಬಂದ. ಸೇವಾದಿಂದ ಗುರುಗಳು ಒಲಿತಾರ, ಪ್ರಶ್ನೆನೇ ಇಲ್ಲ, ಕೃಪ ಮಾಡ್ತಾರ. ಪರಂತು ಎಲ್ಲರಿಗೆ ಎಲ್ಲ ಸೇವಾ ಸಿಗಂಗಿಲ್ಲ, ಅದು ಎಲ್ಲ ಕಾಲಕ್ಕೂ ಸಿಗಂಗಿಲ್ಲ. ಎಲ್ಲರಿಗೆ ಸೇವಾ ಸಿಗ್ತಕ್ಕಂಥ ಒಂದು ಸಮಯ ಸಂದರ್ಭ ಈಗ ನಮ್ಮೆಲ್ಲರಿಗೆ ಪ್ರಾಪ್ತ ಆಗ್ಯದ. ತನುವಿನಿಂದಲೂ ಸೇವೆ ಮಾಡ್ಬೋದು, ಮನದಿಂದಲೂ ಸೇವೆ ಮಾಡ್ಬೋದು, ಧನದಿಂದಲೂ ಸೇವೆ ಮಾಡ್ಬೋದು. ಸಹಸ್ರ ಚಂದ್ರ ದರ್ಶನ ಕಾರ್ಯಕ್ರಮವನ್ನು ತಮ್ಮೆಲ್ಲರಿಗೆ ಅದರ ಪರಿಚಯ ಅದ. ಇನ್ನೇನು 14 ತಾರೀಕು 4-5 ದಿವಸ ಅಷ್ಟೇ ಉಳಿತು. ಅದಕ್ಕೆ ತಾವೆಲ್ಲರೂ ಚಾಕಾಪುರ ಹೋಗೋರು. ನಿಮ್ಮ ಕೀರ್ತಿ ಬಹಳ ದೂರ ಹೋಗ್ಯದ್ರಿ. ಎಲ್ಲರೂ ಮಾತಾಡ್ತಿರ್ತಾರ. ಚಾಕಾಪುರ ಕಾರ್ಯಕ್ರಮ ಬರ್ತಾರಲ್ಲ ರಾಮನವಮಿಗೆ, ಏನು ಸೇವಾ ಮಾಡ್ತಾರೆ ಅಲ್ಲಿ ಜನ. ಅದ್ರಾಗೂ ಔದೇರಿ ಸೇವಾ ಅಂತೂ ಬಹಳ ವಿಶೇಷ. ಎಲ್ಲಿ ನೋಡಿದಲ್ಲಿ ರೊಟ್ಟಿ ಮಾಡಲ್ಲ, ಆ ಕಡೆ ಈ ಕಡೆ ಎಲ್ಲ ಚಾಕಾಪುರ ಔದೇರಿ ಇರ್ತಾರಂತಾರ. ಅದಕ್ಕೆ ಇಲ್ಲಿ ಎಷ್ಟು ಜನ ಸೇವಾ ಮಾಡ್ತೀರಿ ಅದಕ್ಕಿಂತಲೂ ಹೆಚ್ಚಿಗೆ ಔದೇರಾಗಲಿ ಆಪ್ತರಾಗಲಿ ಬೀದರ್ನೊಳಗೆ ಈ ಕಾರ್ಯಕ್ರಮದೊಳಗೆ ಎಲ್ಲ ಡಿಪಾರ್ಟ್ಮೆಂಟ್ನಾಗ ಅಂದ್ರೆ ಎಲ್ಲ ವಿಭಾಗದಾಗೂ ಚಾಕಾಪುರದವರೇ ಇರ್ಬೇಕು. ಈ ಸಾರಿ ಬಂದವರೆಲ್ಲ ಕೇಳ್ಬೇಕು ಯಾವ್ರವ್ರಿ ಅಂತ ಹೇಳಿ ಚಾಕಾಪುರ ಅಂತ ಹೌದು. ನಮ್ಮ ಬೀದರ್ದಲ್ಲಿ ಯಾವುದೇ ದೊಡ್ಡ ಕಾರ್ಯಕ್ರಮ ಆಗಲಿ ಅಥವಾ ಪ್ರತಿ ವರ್ಷದ ಅಪೂರ್ವ ಜಯಂತಿ ಕಾರ್ಯಕ್ರಮ ಆಗಲಿ ಎಲ್ಲ ಊರವ್ರು ಬರ್ತಾರೆ, ಸೇವೆ ಮಾಡ್ತಾರೆ. ಆ ಮಾತು ಬೇರೆ. ಅದ್ರಾಗೂ ಎಲ್ಲಕ್ಕಿಂತ ಹೆಚ್ಚಿಗೆ ಜನ ಬಂದು ಎಲ್ಲಕ್ಕಿಂತ ಹೆಚ್ಚಿನ ಸೇವೆ ಮಾಡಿದ ಕೀರ್ತಿ ಇಲ್ಲಿ ತನಕ ಯಾರಿಗಿತ್ತು ಅಂದ್ರೆ ಅದು ಹೊಸಹಳ್ಳಿಯವ್ರಿಗೆ. ಹೊಸಹಳ್ಳಿಯವ್ರಿಗೆ ಭಾರಿ ಸೇವೆ ಮಾಡ್ತಾರೆ ಅಂತ ಆ ಕೀರ್ತಿ ಅದ. ಈ ಕಾರ್ಯಕ್ರಮದಲ್ಲಿ ಯಾರು ಎಲ್ಲರಿಗಿಂತ ಭಾರಿ ಸೇವೆ ಮಾಡಿದ್ದಾರೆ ಅಂತಂದ್ರೆ ಆ ಕೀರ್ತಿ ಚಾಕಾಪುರಕ್ಕೆ ಬರಬೇಕು ಅಂತ ನಮ್ಮ ಅಭಿಪ್ರಾಯ ಅದ. ತಾವೆಲ್ಲ ಔದ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಔದ್ಯರು ಆಪದವರು ಬಂದು ಆ ಸೇವೆಯನ್ನು ಮಾಡಿ ಸದ್ಗುರುಗಳನ್ನು ಒಲಿಸ್ಕೊಂಡು, ಸದ್ಗುರು ಒಲಿದ್ರ ಅಂತಂದ್ರೆ ಆ ಶಂಭುಲಿಂಗ ತಾನೇ ಒಲಿತಾನ್ರಿ. ಫಸ್ಟ್ ಗುರು ಶಂಭುಲಿಂಗ ಒಲಿಬೇಕು, ಆಮೇಲೆ ಆ ಶಂಭುಲಿಂಗ ತಾನೇ ಒಲಿತಾನ. ಈ ಗಂಭೀರ ಸುಖ ಏನು ಶಾಶ್ವತ ಸುಖ ಅಂತ ಹೇಳಿದಾರೆ ಅದು ತಾನೇ ನಮ್ಮ ಹೃದಯದಲ್ಲಿ ಸ್ಫುರಣ ಆಗ್ತದೆ. ಉಪನಿಷತ್ತಿನಲ್ಲಿ ಹೇಳಿದಾರೆ ಅವರು, ಯಶ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ಕಶೇತೆ ಕಥಿತಾ ಹೆರ್ತಾಹ ಪ್ರಕಾಶಂತೆ ಮಹಾತ್ಮನ ಅಂತ. ಗುರುಗಳ ಕೃಪಾ ಆದ್ರೆ ಅದಕ್ಕೇನು ಪ್ರಯತ್ನ ಮಾಡಬೇಕಾಗಿಲ್ಲ, ತಾನೇ ಆ ಸುಖ ಸಿಗ್ತದ. ಅಂತ ಸುಖ ಸದ್ಗುರು ಅಪ್ಪಾಜಿಯವರ ಕೃಪೆಯಿಂದ ನಮ್ಮೆಲ್ಲರಿಗೆ ಸಿಗಲಿ, ಸದ್ಗುರುಗಳು ಆಶೀರ್ವದಿಸಲಿ ಅಂತ ತಮ್ಮೆಲ್ಲರ ಪರವಾಗಿ ಸದ್ಗುರುಗಳ ಚರಣಗಳಲ್ಲಿ ಪ್ರಾರ್ಥಿಸಿ ನಾನು 2 ಮಾತು ಮುಗಿಸ್ತೀನಿ.